ಯಾಕಂತಂದ್ರೆ ಅವ ವ್ಯಕ್ತಿ ವಿಶೇಷವಾಗಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಸಹಜದ ರಾಜಕೀಯದಲ್ಲಿ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಯಾಕೋ ಅಲ್ಲೇ ಈಗಾಗಲೇ ಇತಿಹಾಸದಲ್ಲೇ ರಕ್ತ ಸಿಗ್ತದೆ. ಇದು ಮತ್ತೊಂದು ಆಗಿದೆ. ಅದ್ರ ಜೊತೆಗೆ ನಾರಾ ಭರತ್ ರೆಡ್ಡಿನೂ ಯಂಗ್ ಎನರ್ಜೆಟಿಕ್, ಅವನು ಅದ ಒಂದು ನೆಲೆಯಲ್ಲಿ ಮ್ಯಾಲೆ ಬಂದಂಥವ್ರು. ಈಗ ತಿಕ್ಕಾಳು ಶುರುವಾಯಿತು. ಇದಕ್ಕೆಲ್ಲ ಕಾರಣ ಜನಾರ್ದನ ರೆಡ್ಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡ್ತಾರೆ. ಅವರೆಲ್ಲಿ ಕಾಲಿಡ್ತಾರಪ್ಪ ಜನಾರ್ದನ ರೆಡ್ಡಿ ಅಲ್ಲಿ ಶುರುವಾಗಿಬಿಡ್ತದೆ ಅಂತೇಳಿ. ಇವು ಸರಿ ಇದ್ದರೂ ಸಹಿತ ಅದನ್ನು ಒಂದು ಆಧಾರ ಹಿಡ್ಕೊಂಡು ಅವರು ಟೀಕೆ ಮಾಡೋದ್ರಲ್ಲಿ ಏನೂ ಆಗ್ತಿಲ್ಲ. ಅದರಲ್ಲಿ ಫ್ಲೆಕ್ಸ್ ಕಟ್ಟಾಗಿ ಹೋದಾಗ ಎದ್ದು ಮುಡಿ ಶುರುವಾಗಿಬಿಟ್ಟದು. ಈ ವಿಷಯದಾಗ ಇಬ್ಬರು ದೊಡ್ಡ ಮನಸ್ಸು ಮಾಡಿಬಿಡ್ಬೇಕಾಗಿತ್ತು. ಜನಾರ್ದನ ರೆಡ್ಡಿ ಅವರು ತಮ್ಮ ಹಿಂಬಾಲಕರು ಇಲ್ಲಪ್ಪ ಹಾಕ್ಕೊಳ್ಳಿ ಬಿಡಪ್ಪ ಅದು ಏನೇ ಇಲ್ಲ ಅಂತ ಅನ್ನೋದಾಗಿರ್ಬೋದು. ನಾರಾ ರೆಡ್ಡಿ ಅವರು ಅಲ್ಲದೆ ಯಾಕೆ ಬೇಕಾಗಿತ್ತಪ್ಪ ಮತ್ತೊಂದು ಹಾಕಿ ನಡೀತಿತ್ತು ಅನ್ನೋಂಥ ಮಾತು ಮಾಡಿದ್ರೆ ಮತ್ತೊಂದು ಹಾಕಿದ್ರೆ ಮುಗಿದ್ರು ಬಿಡ್ತಿತ್ತು ರೀ. ಮತ್ತು ಇನ್ನೊಂದು ನಾವೆಲ್ಲ ಗಮನಿಸಬೇಕಾಗಿದ್ದು, ಹೌದು ಯಾರು ಬೆಳೆಸೋದು ನಾವು ಬೆಳಿಬೇಕು. ಆದರೆ ಆ ಬೆಳೆಯುವ ಸಂದರ್ಭದಲ್ಲೇ ಸಂಘರ್ಷಕ್ಕೆ ಆಸ್ಪದ ಕೊಡಬಾರದು. ಒಂದು ಫ್ಲೆಕ್ಸ್ ಈ ಜಾಗದ ಬೇಡಪ್ಪ ಅವ್ರ ಮನೆ ಮುಂದೆ ಅನ್ನುವಂಥ ಜಾಗದಾಗ ಮತ್ತೊಬ್ಬರಲ್ಲೇ ಸಮುದ್ರದಲ್ಲಿ ಜಾಗ ಹಾಕೊಂಡ್ರೆ ಸಮಾಪ್ತಿ ಆಗ್ತಿತ್ತು. ಪಾಪ ರಾಜಶೇಖರ ಹುಡುಗ ಇವತ್ತು ಇಲ್ಲ ಆಗದೆ ಇರ್ತಿದ್ದ. ಇದಕ್ಕೆ ಕಾರಣ ಅಂದ್ರೆ ನಾರಾ ರೆಡ್ಡಿನೂ ಆಗಿರ್ಬೋದು. ಅದೇ ಕಾಲಕ್ಕೆ ನಾರಾ ರೆಡ್ಡಿ ಅವರಿಗೆ ಪ್ರಚೋದನೆ ಆಗುವಂಗೆ ಅಲ್ಲಿ ಈಗ ಜೀವನ ಶೈಲಿಯನ್ನು ಕಾಂಗ್ರೆಸ್ ಸಹಜವಾಗಿ ವಿರೋಧ ಮಾಡಿದ್ರು ಜನಾರ್ದನ ರೆಡ್ಡಿ ಅವ್ರದ್ದು. ಆ ನೆಲೆಯಲ್ಲಿ ಇದೆಲ್ಲ ಗಟ್ಟಿಯಾಗಿ ಹೋಗ್ಬಿಟ್ಟದ. ಇದು ಇಂಥದ್ದು ಆಗಬಾರ್ದು ಭವಿಷ್ಯದಲ್ಲಿ ಅನ್ನೋದಾಗಿತ್ತಪ್ಪ ಅಂತಂದ್ರೆ ಇವ್ರು ಪಾದಯಾತ್ರೆ ಮಾಡಲಿ, ಅವ್ರು ಬಂದಿದ್ದು ಹಿಂಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿ ಅದನ್ನೂ ಹೇಳಿ. ಆದರೆ ಈ ಎಲ್ಲ ಕಾರಣ ಅಂದರೆ ಒಳಗಿನ ದ್ವೇಷ, ನಾವು ಅಧಿಕಾರ ಹಿಡಿಯಬೇಕಪ್ಪ ಅನ್ನುವಂಥ ಹಂಬಲ, ಅತಿ ಆಸೆ ಇವತ್ತು ಇವೆಲ್ಲ ಘಟನೆಗಳಾಗೋದಕ್ಕೆ ಕಾರಣ ಆಗ್ಲಿಕ್ಕೆ. ಮತ್ತು ಮರಳಿ ಹಳೆಯ ಒಂದು ಆಡಳಿತವನ್ನು ಹಿಡಿತವನ್ನು ಸಾಧಿಸಬೇಕು ಅನ್ನೋದು ಸಹಜವಾಗಿ ನಮ್ಮ ಏನಪ್ಪ ಅಂದ್ರೆ ಜನಾರ್ದನ ರೆಡ್ಡಿ ಅವ್ರದ್ದು ಮತ್ತು ಶ್ರೀರಾಮುಲು ಅವ್ರದ್ದು. ಹೌದು ನಮ್ಮ ಹಿಡಿದು ಸಾಧಿಸ್ಬೇಕು ಬಳ್ಳಾರಿ ಮೇಲೆ ಅಂತೇಳಿ. ಆದರೆ ಕಾಲ ಬದಲಾದ ಎಲ್ಲ ಬದಲಾಗೋದು ರೀ, ಯಾರು ಶಾಶ್ವತ ಅಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಯಾಕಂದ್ರೆ ಒಂದು ಕಾಲಕ್ಕೆ ಬಳ್ಳಾರಿನಾಗಿರ್ಬೋದು ಅಥವಾ ಅಲ್ಲಿ ಹಂಪಿಯನ್ನಾಗಿರ್ಬೋದು ಯಾರೋ ಆಳಿ ಹೋಗಿದ್ದಾರೆ. ಆ ಟೈಮಲ್ಲಿ ಆಳಿದರು. ಈಗ ಆಳಪ್ಪ ಅವರಂದ್ರೆ ಆಗಲಿ ಸಾಧ್ಯನಾ? ಅದು ಸಮಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಪಾದಯಾತ್ರೆ ಮಾಡಿರೋ ಉತ್ತಮನ. ಯಾಕಂದರೆ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ನ ಎಚ್ಚರಿಸಬೇಕಾಗ್ಯದ. ಯಾಕಂದರೆ ಕಾಂಗ್ರೆಸ್ಸು ನಿಧಾನಕ್ಕೆ ಹಳೆಯ ಚಾಲಿ ಅಂತ